ಬಾಲಕಿಯ ಜೊತೆ ಸ್ವಾಮೀಜಿ ಅನುಚಿತ ವರ್ತನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲಕಿಯ ಜೊತೆ ಈ ಮಲ್ಲಿಕಾರ್ಜುನ ಮುತ್ಯ ಏನಿದ್ದಾನೆ ಈತ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯನನ್ನ ದೇವರ ಸಮಾನ ರೀತಿ ನೋಡ್ಕೊಳ್ತಾರೆ ಎಲ್ಲರೂ ಕೂಡ. ಯಾದಗಿರಿ ಜಿಲ್ಲೆಯ ಮಹಲ್ ರೋಜಾದ ಮುತ್ಯ ಈತ ಬಾಲಕಿಯ ಜೊತೆಗೆ ಅನುಚಿತ ವರ್ತನೆ ತೋರಿರುವಂತಹ ವಿಡಿಯೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ವಿಡಿಯೋ ವೈರಲ್ ಬಳಿಕ ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯ ಏನಿದ್ದಾನೆ ಒಬ್ಬ ಪುಟ್ಟ ಬಾಲಕಿ ಜೊತೆ ಅನುಚಿತ ರೀತಿ ವರ್ತನೆ ಮಾಡುವಂಥದ್ದು, ಬ್ಯಾಡ್ ಟಚ್ ಅನ್ನುವಂಥದ್ದು ಏನಿದೆ ಅದು ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಬಾಲಕಿ ಜೊತೆ ಆತ ಬ್ಯಾಡ್ ಟಚ್ ಅನ್ನ ಮಾಡಿದ್ದಾನೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿತ್ತು. ಈ ಬೆನ್ನಲ್ಲೇ ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲೂ ಕೂಡ ಅಪಾರ ಭಕ್ತರನ್ನ ಈ ಮುತ್ಯ ಹೊಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗಣೇಶ್ ಪಾಟೀಲ್, ಈ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಎಲ್ಲೆಲ್ಲ ಕೇಸ್ ದಾಖಲಾಯ್ತು ಈಗ? ಧನುಶ್ರೀ, ಏನು ಒಂದು ಬಾಲಕಿಗೆ ಒಂದು ಬಾಲಕಿಯ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತೇಳಿ ಮಕ್ಕಳ ಆಯೋಗದವರು ಒಂದು ಸ್ವಯಂ ಪ್ರೇರಿತ ಸುಮ್ಮುಮುಟ್ಟೋ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಮಠದ ಭಕ್ತರು ಹೇಳ್ತಕ್ಕಂಥದ್ದು ಮಲ್ಲಿಕಾರ್ಜುನ ಮುತ್ಯ ಅವರು ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ಆದ್ರೆ ಅವರು ಯಾವುದೇ ಒಂದು ದುರುದ್ದೇಶದಿಂದ ಆ ರೀತಿ ಮಾಡಿಲ್ಲ ಅಂತಕ್ಕಂಥದ್ದು ಮಾತಿದೆ. ಇದು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ತನಿಖೆಯನ್ನ ನಡೆಸಿದ ಮೇಲೆ ಇದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಏನು ಅನುಚಿತ ವರ್ತನೆ ಅಂತ ಹೇಳಕ್ಕಾಗಲ್ಲ ಅಂತೇಳಿ ಭಕ್ತರು ಹೇಳ್ತಾ ಇದ್ದಾರೆ, ಮತ್ತೆ ಇಲ್ಲಿಯ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮಹಾರಾಜ ಸ್ವಾಮೀಜಿ ಅವರು ಅಪಾರವಾದ ಭಕ್ತರನ್ನ ಹೊಂದಿದ್ದಾರೆ. ಗಣೇಶ್ ಪಾಟೀಲ್, ಹಾಗೇನೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಕೋಸುಂಬೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮಲ್ಲಿಕಾರ್ಜುನ ಮುತ್ಯ ಅವರೊಬ್ಬ ಒಂದು ಬಾಲಕಿ ಜೊತೆ ಅನುಚಿತ ರೀತಿ ವರ್ತನೆ ಮಾಡಿರೋದು ನಿಮ್ ಗಮನಕ್ಕೆ ಬಂದಿದೆಯಲ್ವಾ? ಹೌದು, ಗಮನಕ್ಕೆ ಸರ್, ಕಂಪ್ಲೇಂಟ್ ಫೈಲ್ ಆಗಿದೆಯಾ? ಹೌದು ಮೇಡಮ್. ಯಾವ ರೀತಿ ಆಕ್ಷನ್ಸ್ ಗಳನ್ನ ಮಾಡ್ಕೊಳ್ತೀರಾ ಸರ್? ಈಗಾಗಲೇ ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಅನುಚಿತವಾಗಿ ವರ್ತಿಸಿರುವಂತಹ ಒಂದು ವಿಡಿಯೋ ತುಣುಕುಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ವಿ. ಮತ್ತೆ ಹಲವಾರು ಸಂಘ ಸಂಸ್ಥೆಗಳು, ಕೆಲವು ಸಾರ್ವಜನಿಕರು ಸಹಿತ ಗೌಪ್ಯ ದೂರುಗಳು ಸಹಿತ ಕೊಟ್ಟಿದ್ರು. ಅಂದ್ರೆ ಈ ತರ ಒಂದು ಮಗುವಿನೊಂದಿಗೆ ಅವರು ಅನುಚಿತ ವರ್ತಿಸಿದ್ದಾರೆ, ಆಯೋಗ ಕ್ರಮ ವಹಿಸಬೇಕು, ಮುಂದಾಗಬೇಕು ಅನ್ನೋದ್ರ ಬಗ್ಗೆ ಆಯೋಗಕ್ಕೆ ದೂರುಗಳು ಬಂದಿದ್ವು. ಆ ದೂರುಗಳು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿನ ವಿಡಿಯೋ ತುಣುಕುಗಳನ್ನು ಆಧರಿಸಿ SP ಅವರಿಗೆ ಪತ್ರ ಬರೆದಿದ್ವಿ. ಪತ್ರ ಬರೆದು ಖುದ್ದಾಗಿ ತಾವು ಗಮನಿಸಿ ಕಾನೂನಿನ ಕ್ರಮ ಜರುಗಿಸಿ ಆಯೋಗಕ್ಕೆ ವರದಿ ಸಲ್ಲಿಸಬೇಕಂತಕ್ಕಂಥದ್ದು ನಿರ್ದೇಶನ ಕೊಟ್ಟಿದ್ವಿ. ಮತ್ತೆ ಅದು ಪ್ರಕರಣ ಇವತ್ತು ದಾಖಲಾಗೋ ಸಾಧ್ಯತೆ ಇದೆ. ಇವತ್ತೆಲ್ಲ ನಾಳೆ ಬೆಳಿಗ್ಗೆ ಪ್ರಕರಣ ದಾಖಲಾಗುತ್ತೆ. ಓಕೆ ಸರ್, ಈಗ ನಿಮ್ಗೆ ಗೌಪ್ಯವಾಗಿ ದೂರು ಕೂಡ ಕೊಟ್ಟಿದಾರಲ್ಲ ಅಕ್ಕಪಕ್ಕದವರು, ಅವರು ಈ ಒಂದು ಬಾಲಕಿ ಮಾತ್ರನೇ ಹಿಂದೆ ಕೂಡ ಇದೇ ರೀತಿ ಘಟನೆಗಳಾಗಿದೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಹೇಗೆ? ಇಲ್ಲ, ಆ ತರ ಏನ್ ಮಾಹಿತಿ ಬಂದಿಲ್ಲ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಮ್ಗೆ ಅವರು ದೂರು ಕೊಟ್ಟಿದ್ದಾರೆ, ಮಾಹಿತಿ ಹಂಚ್ಕೊಂಡಿದ್ದಾರೆ, ದೂರವಾಣಿ ಮುಖಾಂತರನೂ ಮಾತಾಡಿದ್ದಾರೆ. ಸರ್, ಈಗ ಸದ್ಯಕ್ಕೆ ಆ ಬಾಲಕಿಯ ಪೋಷಕರನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಏನಾದ್ರು ಮಾಡಿದ್ರೆ ಹೇಗೆ ಸರ್? ಇಲ್ಲ, ನಾವು ಮಾಡಿಲ್ಲ. ಫರ್ದರ್ ಈಗ ನಾವು SP ಅವರಿಗೆ ವರದಿ ಕೇಳಿದ್ವಿ. SP ಅವರಿಂದ ವರದಿ ಏನ್ ಬರುತ್ತೆ ನೋಡ್ಕೊಂಡು ವರದಿಯನ್ನ ಆಧರಿಸಿ ಆ ಮಗುವಿಗೆ ಒಂದು ಪುನರ್ ವಸತಿ ಕಲ್ಪಿಸ್ತಕ್ಕಂಥದ್ದು, ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಕೆಲಸ ಆಯೋಗ ಮತ್ತೆ DCPO ಘಟಕಗಳಿದೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮಗುವಿನ ಯಾವುದೇ ರೀತಿಯ ಮಗುವಿನ ಗೌಪ್ಯತೆ ಕಾಪಾಡಬೇಕು, ಮತ್ತೆ ಮಗುವಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಆಗ್ಬೇಕು. ಆಮೇಲೆ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಬ್ರು ಆ ಮಗುವಿನ ಭಾವಚಿತ್ರದೊಂದಿಗೆ ಆ ವಿಡಿಯೋ ವೈರಲ್ ಮಾಡಿದಂತದ್ದು ಪೋಕ್ಸೋ ಕಾಯ್ದೆ ಅಡಿ ಅದು ಸಹಿತ ಕ್ಷಮ ಅಪರಾಧ ಆಗುತ್ತೆ. ಹೀಗಾಗಿ ಆ ತರ ಮಕ್ಕಳ ಒಂದು ಭಾವಚಿತ್ರ ತೋರಿಸಿ ತರ ಯಾವುದೇ ಒಂದು ಸನ್ನಿವೇಶಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಸಹಿತ ಅದು ಅಪರಾಧ. ಹೀಗಾಗಿ ನಾನು
ತಮ್ಮ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾ ಇದೀನಿ. ಮತ್ತೆ ನಾನು SP ಅವರಿಗೂ ಮತ್ತೊಂದು ಪತ್ರ ಬರಿತೀನಿ. Okay. ಯಾರ್ಯಾರು ಈ ತರ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಒಂದು ಪೋಸ್ಟ್ ಗಳನ್ನು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಅವ್ರ ಮೇಲೂ ಸಹಿತ ಕಾನೂನಿನ ಕ್ರಮ ತಗೊಂಡು ಆಯೋಗಕ್ಕೆ ವರದಿ ಸಲ್ಲಿಸ್ಬೇಕಂತೇಳಿ ನಾಳೆ ಪತ್ರ ಬರೆಯುವ ಚಿಂತನೆ ಇದೆ. ಸರ್, ಈ ವ್ಯಕ್ತಿಯನ್ನ ಆ ಭಾಗದ ಜನರು ಮಲ್ಲಿಕಾರ್ಜುನ ಮುತ್ಯ ಅಂದ್ರೆ ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ಸದ್ಯಕ್ಕೆ ಪೋಷಕರು ಮುಂದೆ ಬಂದು ಕಂಪ್ಲೇಂಟ್ ಕೊಡುವಂತಹ ಚಾನ್ಸಸ್ ಇದೆಯಾ ಅಥವಾ ಭಯ ಪಡ್ತಿದ್ದಾರೆ ಹೇಗೆ ಅಂತ? ಇಲ್ಲ, ಪೋಷಕರು ಭಯ ಪಡ್ಬೋದು, ಮುಂದೆ ಬರದೇ ಇರ್ಬೋದು. ಓಕೆ. ಆದ್ರೆ ಆಯೋಗ ಅದು ಎಲ್ಲಾ ಆಯಾಮಗಳನ್ನು ಗಮನಿಸ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಅದು ಸರಿಯಾದ ರೀತಿ ಅಲ್ಲ. ಹೌದು ಹೌದು. ಸಾಮಾಜಿಕ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ವೈಯಕ್ತಿಕವಾಗಿ ಅಪಾರ ಗೌರವ ಇತ್ತಂತ ಇಟ್ಕೊಂಡಿದ್ವಿ. ಆದ್ರೆ ಮಕ್ಕಳೊಂದಿಗೆ ಈ ತರ ಯಾವುದೇ ಕಾರಣಕ್ಕೂ ಆ ಮಗುವಿಗೆ ಅವ್ರು ಯಾರಿಗೆ ಒಪ್ಪಿಗೆ ಇರ್ಬೋದು, ಒಪ್ಪಿಗೆ ಇಲ್ಲದೆ ಇರ್ಬೋದು, ಆ ತರದ ಒಂದು ವರ್ತನೆ ಮಾಡ್ತಕ್ಕಂಥದ್ದು ಕಾನೂನಿನಡಿಯಲ್ಲಿ ಅವಕಾಶ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.